अंजाम देने की तौफीक नसीब फरमा। मौला करीम किस तरीके से हज़रत इब्राहीम अलैहिस्सलाम के उस जज्बे को और इस हमारी कुर्बानी को भी इसी तरह शर्फ कबूलियत से नवाजते। मौला करीम पूरी जिंदगी उसी जज्बे के साथ जिस जज्बे से हज़रत इब्राहीम وعلى آله وأصحابه أجمعين أما بعد. സ്നേഹത്തിൻ്റെയും ത്യാഗത്തിൻ്റെയും അതേപോലെ സൗഹൃദത്തിൻ്റെയും തവക്കുലിൻ്റെയും ഒരു പെരുന്നാൾ കൂടി അല്ലാഹു സുബ്ഹാനഹു വ തആല ത്യാഗത്തോടെ സന്തോഷത്തോടെ സ്നേഹത്തോടെ ജീവിക്കാൻ നമുക്ക് എല്ലാവർക്കും തൗഫീഖ് നൽകട്ടെ. ഇന്നത്തെ ദിവസത്തിൻ്റെ ഈ ബലിപെരുന്നാളിൻ്റെ ഏറ്റവും വലിയ സന്ദേശം എന്ന് പറയുന്നത് എല്ലാവരും എല്ലാ ജനങ്ങളും ഇന്ന് സന്തോഷിക്കണം എന്നുള്ളതാണ്. ഇസ്ലാമിൻ്റെ കാഴ്ചപ്പാട് അങ്ങനെയാണ്. ഇത് നമുക്ക് ആദ്യമായിട്ട് കാണിച്ചു തന്നത് സയ്യിദുനാ ഇബ്രാഹിം അലൈഹിസ്സലാമാണ്. സയ്യിദുനാ ഇബ്രാഹിം അലൈഹിസ്സലാമിനെ കുറിച്ച് പരിശുദ്ധ ഖുർആനിൽ അല്ലാഹു പറഞ്ഞു. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪ್ರಪಂಚದಾದ್ಯಂತ ಮುಸಲ್ಮಾನರು ಸಂತೋಷಿಸುತ್ತಿರುವ ಬಕ್ರೀದ್ ಹಬ್ಬದ ಈ ಸಂದರ್ಭದಲ್ಲಿ ದಾರುಲ್ ಮದ್ರಸಾ ಹಿಲಾಲ್ ಮಸೀದಿ ಜಮಾಅತಿನ ಪರವಾಗಿ ಜಿಲ್ಲೆಯ ಜನತೆಗೆ ಎಲ್ಲರಿಗೂ ಕೂಡ ಈ ಮೂಲಕ ಬಕ್ರೀದ್ ಹಬ್ಬದ ಶುಭಾಶಯವನ್ನು ಕೋರುತ್ತಿದ್ದೇವೆ. ಹಜರತ್ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ, ಇಸ್ಮಾಯಿಲ್ ನಬಿ ಅಲೈಹಿಸ್ಸಲಾಂ, ಹಾಜರಾ ಬೀವಿ ರಲಿಯಲ್ಲಾಹು ಅನ್ಹಾ ಅವರ ಸುಂದರ ಸಂದೇಶವನ್ನು ಸಾರುವ, ತ್ಯಾಗದ ಬಲಿದಾನದ ಸುಂದರ ಸಂದೇಶವನ್ನು ಸಾರುವ ಬಕ್ರೀದ್ ಹಬ್ಬದ ಈ ಸಂದರ್ಭದಲ್ಲಿ ಪರಿಶುದ್ಧ ಮಕ್ಕದಲ್ಲಿ ಇದೆಷ್ಟೋ ಲಕ್ಷೋಪಲಕ್ಷ ಹಜ್ಜಾಜಿಗಳು ಹಜ್ ಕರ್ಮಗೈಯುವಾಗ ಅಲ್ಲಿ ಶ್ರೀಮಂತನಿಗೆ, ಬಡವನಿಗೆ, ಬಲ್ಲಿದನಿಗೆ, ಕರಿಯನಿಗೆ, ಬಿಳಿಯನಿಗೆ ಯಾವುದೇ ಭೇದ ಭಾವವಿಲ್ಲದೆ ಪ್ರಪಂಚದಾದ್ಯಂತ ಏಕೈಕ ಸರ್ವಶಕ್ತನಾದ ಅಲ್ಲಾಹನನ್ನು ಸ್ಮರಿಸುವ ಅಲ್ಲಾಹು ಅಕ್ಬರ್ ಲಬ್ಬೈಕ್ ಅಲ್ಲಾಹುಮ್ಮ ಲಬ್ಬೈಕ್ ಎಂಬ ಸುಂದರ ಧ್ವನಿಯ ಮೂಲಕ ಪ್ರಪಂಚಕ್ಕೆ ಮಾನವೀಯತೆಯ, ಏಕತೆಯ, ಸಹೋದರತೆಯ ಸಂದೇಶವನ್ನು ಸಾರುವ ಸುಂದರ ಸಂದರ್ಭವಾಗಿದೆ ಬಕ್ರೀದ್ ಹಬ್ಬ. ಅಲ್ಲಿ ಕಾಲು ತುಳಿತಗಳಿಲ್ಲ, ಅಲ್ಲಿ ಸಂಭ್ರಮ ಆಚರಣೆ ಇದ್ದರೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕೂಡ, ಅದೇ ರೀತಿ ಹಜರತ್ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ರವರ, ಹಾಜರಾ ಬೀವಿ ರಲಿಯಲ್ಲಾಹು ಅನ್ಹರವರ ಸುಂದರ ಸಂದೇಶವನ್ನು ಸಾರುವ ಮೂಲಕ ಅಲ್ಲಿ ಲಕ್ಷೋಪಲಕ್ಷ ಜನರು ಪರಿಶುದ್ಧವಾದ ಇಬಾದತ್ನಲ್ಲಿ, ಹಜ್ ಕರ್ಮದಲ್ಲಿ ಇದ್ದಾರೆ. ಈಗ ಬೆಂಗಳೂರಿನಲ್ಲಿ ನಡೆದಂತಹ ಕಾಲು ತುಳಿತದಲ್ಲಿ ಮಡಿದವರಿಗೆ ಈ ಮೂಲಕ ಸಂತಾಪವನ್ನು ಸೂಚಿಸುತ್ತಾ ಈ ಬಕ್ರೀದ್ ಹಬ್ಬದ ಸುಂದರ ಸಂದೇಶವನ್ನು ಸರ್ವರಿಗೆ ಸೂಚಿಸುತ್ತೇವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.